ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯೋಗೇಶ್ ವ್ಲಾಗ್ಸ್. ನಾನಿವತ್ತು ಮಂಗಳವಾರ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಯಾಕೋ ಸ್ವಲ್ಪ ಪಲಾವ್ ತಿನ್ಬೇಕು ಅಂತ ಅನಿಸ್ತಾ ಇತ್ತು, ಹಾಗಾಗಿ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಹಾಲನ್ನ ಬೆಳೆಸ್ಕೊಂಡು ಹೇಗ್ ಪಲಾವ್ ಮಾಡೋದು ಅಂತ ನೋಡೋಣ. ಅಂದ್ರೆ ಕಾಯಿ ಹಾಲನ್ನ ಬೆಳೆಸ್ಬಿಟ್ಟು ಹೇಗ್ ಮಾಡೋದು ಅಂತ ತೋರಿಸ್ತಾ ಇರೋಂಥದ್ದು. ಇದ್ರ ಜೊತೆಗೆ ನಾನು ಸ್ವಲ್ಪ ಇವತ್ತು ಕ್ಯಾರೆಟ್ನು ಕೂಡ ಬಳಸ್ಕೊಂಡು ಒಂದು ಸ್ವೀಟ್ ರೆಸಿಪಿನ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅನ್ಕೊಂಡಿದೀನಿ. ಅದಕ್ಕೆ ಏನೇನ್ ಬೇಕು, ಅದು ಹೇಗ್ ಮಾಡ್ತೀನಿ ಅಂತ ನಾನು ಇವಾಗ ನಿಮ್ ಜೊತೆನೂ ಶೇರ್ ಮಾಡ್ತೀನಿ. ಅರೌಂಡ್ ಆಲ್ರೆಡಿ ಒಂದು 7 ಗಂಟೆ 7:30 ಆಗಿದೆ, 7:30 ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಿಮ್ ಜೊತೆನೂ ಕೂಡ ಹೇಗ್ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ, ಆಯ್ತಾ? ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಹೇಗ್ ಮಾಡೋದಂತ ನೋಡೋಣ. ಸಾರಿ, ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಕೆಮ್ಮಾಗಿತ್ತು. ಇನ್ನ ಇವಾಗ ಈ ಪಲಾವ್ ಹೇಗ್ ಮಾಡೋದಂತ ನೋಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ. ಕಾಯಿ ರುಬ್ಬಿ ಹಾಕೋದಕ್ಕಿಂತ ಈ ತರ ಹಾಲ್ ತೆಗೆದ್ಬಿಟ್ಟು ಮಾಡಿದ್ರಂತೂ ಎಕ್ಸ್ಟ್ರಾ ರುಚಿನೇ ಬರುತ್ತೆ. ಈಗ ಬನ್ನಿ ನೋಡೋಣ ಹೇಗ್ ಮಾಡೋದಂತ ಹೇಳ್ಬಿಟ್ಟು. ಇದಕ್ಕೆ ಮೊದ್ಲಿಗೆ ನಾನು ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ ಒಂದ್ ಅರ್ಧ ಕಪ್ ಆಗೋಷ್ಟು ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ. 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಕಪ್ ಆಗೋಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ತೀನಿ. ಒಂದು 7ರಿಂದ 8 ಇರಬಹುದು. ಇದು ಖಾರ ಇಲ್ಲ, ಹಾಗಾಗಿ ಅಷ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಖಾರನ ಹೆಚ್ಚು ಕಡಿಮೆ ಮಾಡ್ಕೊಡಿ. ಇನ್ನು ಇದಕ್ಕೆ 1 ಬೌಲ್ ಅಷ್ಟು ಬೆಳ್ಳುಳ್ಳಿ, 1/4 ಬೌಲ್ ಅಷ್ಟು ಶುಂಠಿ, 1 ಇಂಚಷ್ಟು ಚಕ್ಕೆ, ಒಂದು 4ರಿಂದ 5 ಲವಂಗ, ಇಷ್ಟನ್ನು ಹಾಕ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಇದನ್ನ ತರ್ತರಿಯಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ತರ್ತರಿಯಾಗಿನೇ ಪೇಸ್ಟ್ ಮಾಡ್ಬೇಕು, ತುಂಬಾ ನೈಸ್ ಮಾಡ್ಬಿಟ್ರೆ ಈ ಪಲಾವ್ ಅಷ್ಟೊಂದು ರುಚಿ ಬರೋದಿಲ್ಲ. ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಇಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅದು ತರ್ತರಿ ಇದ್ರೇನೆ ಅದ್ರ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಡುತ್ತೆ ನಾವು ಫ್ರೈ ಮಾಡ್ಬೇಕಾದ್ರೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಇದೇ ತರ ಮಾಡ್ಕೊಳ್ಳಿ. ಇನ್ನಿದು ಕೂಡ ಆಯ್ತು ಅಂತಂದ್ರೆ ಈರುಳ್ಳಿನ ಕೂಡ ಪೇಸ್ಟ್ ಮಾಡ್ಕೊಬಹುದು. ನಾನೇನು ಈರುಳ್ಳಿನ ಪೇಸ್ಟ್ ಮಾಡಲ್ಲ, ನಾನು ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. ಈಗ ಹೇಗ್ ಮಾಡೋದು ಅಂತ ನೋಡೋಣ. ಈ ಕ್ವಾಂಟಿಟಿಗೆ ನೀವು ಈರುಳ್ಳಿ ಬೇಕು ಅಂತಂದ್ರೆ ಒಂದು 6ರಿಂದ 7 ತಕೊಳ್ಳಿ, ಮೀಡಿಯಂ ಸೈಜು. ದಪ್ಪದಾದ್ರೆ ಒಂದು 4 ಆದ್ರೆ ಸಾಕಾಗುತ್ತೆ. ಈಗ ಹೇಗ್ ಮಾಡಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದೀನಿ. ನೀವು ಬೇಕಂದ್ರೆ ಪಾತ್ರೆಯಲ್ಲೂ ಮಾಡ್ಕೊಬಹುದು. ನಾನು ಅಷ್ಟು ದೊಡ್ಡದು ಪಾತ್ರೆ ಇರ್ಲಿಲ್ಲ ನಮ್ಮ ಮನೇಲಿ, ಹಾಗಾಗಿ ಕುಕ್ಕರ್ ಅಲ್ಲೇನೆ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 2.5 ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿದೀನಿ. ಇದಕ್ಕೇನೆ ಪಲಾವ್ ಎಲೆ, ಚಕ್ಕೆ, ಮರಾಠಿ ಮೊಗ್ಗು, ಕಲ್ಲುವು, ಲವಂಗ, ಏಲಕ್ಕಿ ಇಷ್ಟನ್ನೆಲ್ಲಾನು ಹಾಕ್ಬಿಟ್ಟು ಇದ್ರ ಜೊತೆಗೆ 1 ಕಪ್ ಆಗೋಷ್ಟು ಈರುಳ್ಳಿನ ಸೇರಿಸಿದೀನಿ. ಇದು ದೊಡ್ಡ ಈರುಳ್ಳಿ ನಾನು ಒಂದು 4 ತಗೊಂಡಿದ್ದೀನಿ. ನೀವು ಪೇಸ್ಟ್ ಮಾಡ್ಲಿಕ್ಕಾದ್ರೆ ಮಾಡ್ಕೊಬಹುದು, ಇಲ್ಲ ಅಂತಂದ್ರೆ ಈಗ ಸೇರಿಸಬಹುದು. ನಾನು ಆಗ್ಲೇ ಹೇಳ್ದಂಗೆ ಒಂದು 6ರಿಂದ 7 ತಗೊಳ್ಳಿದ್ದು ಮೀಡಿಯಂ ಸೈಜ್ ಆದ್ರೆ, ದೊಡ್ಡದಾದ್ರೆ ಒಂದು 4 ತಗೊಂಡ್ರೆ ಸಾಕಾಗುತ್ತೆ. ಇನ್ನ ಈರುಳ್ಳಿನೂ ಕೂಡ ಕಲರ್ ಚೇಂಜ್ ಆದ್ಮೇಲೆ ಇದಕ್ಕೆ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಹಸಿ ಮಸಾಲೆ, ಗ್ರೀನ್ ಮಸಾಲ, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಈ ಹಸಿ ಮಸಾಲೆನ ನೀವು ಜಾಸ್ತಿ ನೈಸ್ ಆಗಿ ರುಬ್ಕೊಬೇಡಿ, ತರ್ತರಿಯಾಗಿನೇ ಇರ್ಲಿ, ಚೆನ್ನಾಗಿ ಬರುತ್ತೆ ಟೇಸ್ಟ್. ಇನ್ನು ಇದ್ರ ಜೊತೆಗೆ ಅರಿಶಿಣದ ಪುಡಿ 1/4 ಸ್ಪೂನ್ ಆಗೋಷ್ಟು ಸೇರಿಸ್ಬಿಟ್ಟು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಇನ್ನು ಇದ್ರ ಜೊತೆಗೆ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದ್ಲಿಗೆ ನಾನು ಇಲ್ಲಿ ಹಸಿ ಬಟಾಣಿನ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಕ್ಯಾರೆಟ್, 1 ಕಪ್ ಆಗೋಷ್ಟು ಬೀನ್ಸ್, ಒಂದು 1/4 ಕಪ್ ಆಗೋಷ್ಟು ಬೀಟ್ರೂಟ್ ನ ತಗೊಂಡಿದ್ದೀನಿ. ನೀವು ತರಕಾರಿನ ಹೆಚ್ಚು ಕಡಿಮೆ ಮಾಡ್ಕೊಬಹುದು. ಆದಷ್ಟು ಫ್ರೆಶ್ ಆಗಿರೋ ತರಕಾರಿಯಲ್ಲಿ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ತರಕಾರಿ ಎಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಇನ್ನು ಇದ್ರ ಜೊತೆಗೆ 1 ಕಪ್ ಅಷ್ಟು ಟೊಮೆಟೊ, ಒಂದು 1/4 ಕಪ್ ಆಗೋಷ್ಟು ಆಲೂಗೆಡ್ಡೆ, ಇನ್ನು ಅದು ತರಕಾರಿಗೆ ಎಷ್ಟು ಬೇಕು ಫ್ರೈ ಆಗ್ಲಿಕ್ಕೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀನಿ. ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಪಲಾವ್. ಯಾರಿಗೆಲ್ಲ ಇಷ್ಟ, ಇನ್ನೂ ಇಷ್ಟಪಡ್ತೀರ ಅಷ್ಟು ಚೆನ್ನಾಗ್ ಆಗುತ್ತೆ. ಈ ಉಪ್ಪೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ಮಸಾಲೆ ಎಲ್ಲಾನು ಹೊಂದ್ಕೊಬೇಕು ತರಕಾರಿ ಜೊತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇಷ್ಟ ಆದ್ರೆ ಸಾಕು. ಇನ್ನು ಇದಕ್ಕೇನೆ ನಾನು ಈ ಕಪ್ ಅಲ್ಲಿ ಒಂದು 4 ಕಪ್ ರೈಸ್ ನ ತಗೊಂಡಿದ್ದೆ. ಇನ್ನು ಇದೇ ಕಪ್ ಅಲ್ಲಿ
ನಾನು ಅಳತೆನ ತೋರಿಸ್ತೀನಿ, ನೀರ್ನ ಎಷ್ಟು ಹಾಕ್ಬೇಕು, ಕಾಯಲ್ಲಿ ಎಷ್ಟು ಹಾಕ್ಬೇಕು ಅಂತೇಳಿ. ಹಾಗಾಗಿ ಮೆಜರ್ಮೆಂಟ್ ಕಪ್ನು ಕೂಡ ತೋರಿಸ್ತಾ ಇದ್ದೀನಿ. ಇನ್ನ 4 ಗ್ಲಾಸ್ ಅಕ್ಕಿನ ತಗೊಂಡಿದ್ನಲ್ವಾ, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಒಂದ್ 2 ನಿಮಿಷ ಫ್ರೈ ಮಾಡ್ಕೊಂಡು ನಾನು ಕಾಯಿ ಎಲ್ಲ ತೆಗ್ದಿಟ್ಟಿದ್ದೆ. ಈಗ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ಮೊದ್ಲಿಗೆ ನಾನಿಲ್ಲಿ 1 ಕಪ್ ಅಷ್ಟು ಕಾಯಿ ಹಾಲನ್ನ ತಗೊಂಡಿದ್ದೀನಿ, 2 ಕಪ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದ್ರೆ ಫುಲ್ ಕಾಯಿ ಹಾಲಲ್ಲೇನೆ ಮಾಡ್ಕೊಬಹುದು. ನಾನು 2ರಿಂದ 2.5 ಕಪ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಮಿಕ್ಕಿದ ನೀರ್ನ ಸೇರಿಸಿದ್ದೀನಿ. ನೀರ್ನು ಎಲ್ಲ ಹಾಕ್ಬಿಟ್ಟು, ಅಂದ್ರೆ ಕಾಯಿ ಹಾಲು ಮತ್ತೆ ನೀರು 8 ಬಟ್ಲು ಆಗ್ಬೇಕು. ನಾವು 4 ಬಟ್ಲು ಅಕ್ಕಿ ತಗೊಂಡಿರೋದಲ್ವಾ, 8 ಬಟ್ಲು ಸೇರಿಸ್ಕೊಂಡಿದ್ದೀನಿ. ಇನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಉಪ್ಪು ಹಾಕೊಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತೆ ಖಾರ ಈ ಟೈಮಲ್ಲಿ ನೀವು ಹಾಕೊಬಹುದು ನೋಡಿ. ಇನ್ನ ಇದಾದ್ಮೇಲೆ ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಟ್ರೆ ಈ ಕೋಕೋನಟ್ ಮಿಲ್ಕ್ ಯೂಸ್ ಮಾಡಿ ಮಾಡಿರುವಂತ ಪಲಾವ್ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಇವಾಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಪಕ್ಕದ ಗ್ಯಾಸ್ ಅಲ್ಲಿ ಇಟ್ಕೊಳ್ತಿದ್ದೀನಿ, ಯಾಕಂದ್ರೆ ಈಗ ಹಲ್ವಾ ಮಾಡ್ಬೇಕು. ಹಾಗಾಗಿ ಇಲ್ಲಿ ಹಲ್ವಾ ಮಾಡ್ಲಿಕ್ಕೆ ಮೊದ್ಲಿಗೆ ನಾನು ಸ್ವೀಟ್ ಕ್ಯಾರೆಟ್ ನ ತಗೊಂಡಿದ್ದೀನಿ. ನೀವು ಬೇಕು ಅಂತಂದ್ರೆ ನಾರ್ಮಲ್ ಕ್ಯಾರೆಟ್ ಕೂಡ ತಗೊಬಹುದು, ಆದ್ರೆ ಇದ್ರಲ್ಲಿ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಹಾಗಾಗಿ ಇದನ್ನ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಈಗ ಇದನ್ನ ಏನ್ ಮಾಡೋದು ಅಂತ ನೋಡೋಣ. ಪಲಾವ್ ಈ ಕಡೆ ಆಗ್ತಾ ಇರ್ಲಿ. ನಾನು ಆಗ್ಲೇ ಹೇಳ್ದಾಗೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳಿದ್ನಲ್ವಾ, ಹಾಗಾಗಿ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೇನಿಲ್ಲ, ಸಿಂಪಲ್ ರೆಸಿಪಿ ಇದು. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ನಾನು ಹೇಗ್ ಮಾಡ್ತೀನಿ ಅಂತ, ನಿಮ್ ಜೊತೆನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. 1 ಕಪ್ ಸಕ್ಕರೆ, 1/4 ಕಪ್ ಆಗಷ್ಟು ಹಾಲು, 1 ಕಪ್ ಅಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಅಂದ್ರೆ ಇದು 1 kg ಅಷ್ಟಿದೆ. ಮತ್ತೆ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮ್ ತಗೊಂಡಿದ್ದೀನಿ, ಮತ್ತೆ ತುಪ್ಪ. ಈಗ ಹೇಗ್ ಮಾಡೋದಂತ ನೋಡೋಣ. ಇದನ್ನ ಮಾಡ್ಲಿಕ್ಕೆ ಇವಾಗ ನಾನು ಗ್ಯಾಸ್ ಮೇಲೆ ಒಂದ್ ಕಡಾಯಿನ ಬಿಸಿ ಆಗ್ಲಿ ಅಂತ ಇಟ್ಟಿದ್ದೀನಿ. ಅದ್ ಬಿಸಿ ಆಗೋಷ್ಟೊತ್ತಿಗೆ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ನೆಲ್ಲ ನಾನು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇವಾಗ ನಾರ್ಮಲ್ ಆಗಿ ಟ್ರೆಂಡಿಂಗ್ ಆಗಿದೆ ನೋಡಿ ಡ್ರೈ ಫ್ರೂಟ್ಸ್ ಕಟರ್ ಎಲ್ಲ. ಅದೆಲ್ಲ ಇತ್ತು ಅಂತಂದ್ರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡೋದೆಲ್ಲ ಈಸಿ ಆಗುತ್ತೆ. ನಾನು ಒಂದ್ ಬೈ ಮಾಡ್ಬೇಕು, ನೋಡೋಣ. ಅದು ಫ್ರೀ ಆಗಿದ್ದಾಗ ನಾನು ಒಂದ್ ಬೈ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವಾಗ ಹೇಗ್ ಮಾಡೋದಂತ ನೋಡೋಣ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ, ಅದನ್ನ ಒಂದು ಕಡಾಯಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲೇನೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ತುಪ್ಪ ತಿನ್ನಲ್ಲ ಅಂದವರು ಮಾಮೂಲಿಯಾಗಿ ಎಣ್ಣೆನ ಸ್ವಲ್ಪ ಯೂಸ್ ಮಾಡ್ಬೋದು. ಇನ್ನಿದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ತಗೊಂಡಿದ್ನಲ್ಲ, ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದು ಗೊತ್ತಿರುತ್ತಲ್ಲ, ಅಷ್ಟು ಮಾಡ್ಕೊಂಡ್ರೆ ಸಾಕು, ಸೀಸ್ಲಿಕ್ಕೆ ಹೋಗ್ಬಾರ್ದು. ಈ ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತೀವಲ್ವ ನಾವು, ಕ್ಯಾರೆಟ್ ಹಲ್ವಾ ಅಂತಲ್ಲ, ಸ್ವೀಟ್ಸ್ ಎಲ್ಲ ಮಾಡುವಾಗ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ರೆ ಅದು ಏನೋ ಒಂಥರ ಬೇರೆ ತರಾನೇ ಟೇಸ್ಟ್ ಬರುತ್ತೆ. ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ಮಾಡಿ ಯಾವ್ದೇ ಸ್ವೀಟ್ ಮಾಡಿದ್ರು ಚೆನ್ನಾಗಿ ಬರುತ್ತೆ, ನೀಟಾಗಿ ಕುಕ್ ಆಗುತ್ತೆ. ಹಾಗಾಗಿ ಇನ್ನ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದ ಆಯ್ತು. ಇವಾಗ ನಾನು ಸ್ವೀಟ್ ಕ್ಯಾರೆಟ್ ನ ತುರ್ದಿಟ್ಕೊಂಡಿದ್ನಲ್ವಾ, ಒಂದು ಅರ್ಧ kg ಅಷ್ಟಿದೆ ಇದು. ನೋಡ್ತಾ ಇರ್ಬೋದು ನೀವು, ಇವಾಗ ಜಾಸ್ತಿ ಕಾಣಿಸ್ತಾ ಇದೆ. ಇದೆಲ್ಲ ಬೆಂದು ಡ್ರೈ ಆದ್ಮೇಲೆ ಫುಲ್ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕ್ಯಾರೆಟ್ ಹಲ್ವಾ ಸ್ವೀಟ್ ಎಲ್ಲ ಯಾರು ಇಷ್ಟ ಪಡ್ತೀರೋ ಸ್ವಲ್ಪ ಜಾಸ್ತಿಯಾಗಿನೇ ಕ್ವಾಂಟಿಟಿಯಲ್ಲಿ ತಗೊಂಡ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಆಗುತ್ತೆ ಕುಕ್ ಎಲ್ಲ ಆದ್ಮೇಲೆ. ಇನ್ನ ಅದೇ ತುಪ್ಪ ಮಿಕ್ಕಿತ್ತಲ್ವಾ, ಅದಕ್ಕೇನೆ ಈ ತುರ್ದಿರೋ ಕ್ಯಾರೆಟ್ ಎಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ಫುಲ್ಲು ನೀರು, ಕ್ಯಾರೆಟ್ ಅಲ್ಲಿರೋ ನೀರೆಲ್ಲಾನು ಡ್ರೈ ಆಗಿ ಒಂದ್ ಅರೋಮಾ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು. ಇನ್ನು ಇದ್ರ ಜೊತೆಗೆ ಇದು ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಆಗ್ಬೇಕು. ಒಂದು 90% ಕುಕ್ ಆಗ್ಬೇಕು ಇದು. ಈ ನೀರೆಲ್ಲ ಡ್ರೈ ಆದ್ಮೇಲೆ ನಾವು ಒಂದು 1/4 ಕಪ್ ಅಷ್ಟು ಹಾಲನ್ನ ತಗೊಂಡಿದ್ದೀನಿ. ಈ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಚೆನ್ನಾಗಿ ಹಾಲೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದ್ಮೇಲೆ ಇದು ಫುಲ್ಲು ನೀರು ಮತ್ತೆ ಹಾಲು ಎಲ್ಲಾನು ಡ್ರೈ ಆಗ್ಬೇಕು. ಈ ಕ್ಯಾರೆಟ್ ಅಲ್ಲಿ ನೀರಿನಂಶ ಇರುತ್ತಲ್ಲ, ಅದು ಮತ್ತೆ ಹಾಲು ಎಲ್ಲಾನು ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಳಿ. ನೋಡ್ತಾ ಇರಿ, ಸ್ವೀಟ್ ತಳ ಹತ್ತು ಬಿಡತ್ತೆ. ಇನ್ನ ಇಷ್ಟ ಆದ್ರೆ ಸಾಕು. ಇನ್ ಈ ಟೈಮಲ್ಲಿ
ನಾನು ಸಕ್ಕರೆನ ತಗೊಂಡಿದ್ದೆ 1 ಕಪ್ ಆಗಷ್ಟು. ಆ 1 ಕಪ್ ಆಗಷ್ಟು ಸಕ್ಕರೆ ನಾನು ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದ್ರೆ ಇಲ್ಲಿ ಕಲ್ ಸಕ್ಕರೆನೂ ಕೂಡ ತಗೊಳ್ಬಹುದು. ಕಲ್ ಸಕ್ಕರೆ ಖಾಲಿ ಆಗಿತ್ತು, ಹಾಗಾಗಿ ನಾನು ಸಕ್ಕರೆನೇ ಸೇರಿಸಿದೀನಿ. ಅಂದ್ರೆ ಯಾರ್ಯಾರು ಡಯಟ್ ಅಥವಾ ವೆಯ್ಟ್ ಲಾಸ್ ಮಾಡ್ತಿರ್ತೀರಾ ಅವರು ಕಲ್ ಸಕ್ಕರೆಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ ಅಂಡ್ ವೆಯ್ಟ್ ಲಾಸ್ ಕೂಡ ಆಗ್ತೀರಾ. ನಮ್ಮನೇಲಿ ಇರ್ಲಿಲ್ಲ, ಖಾಲಿ ಆಗಿತ್ತು ಅಂತ ಹೇಳಿ ನಾನು ಸಕ್ಕರೆನೇ ತಗೊಂಡಿದ್ದೀನಿ. ಫುಲ್ 1 ಕಪ್ ಆಗಷ್ಟು ಸಕ್ಕರೆ ಆಯ್ತು ನಾನು ತಗೊಂಡಿರೋ ಕ್ವಾಂಟಿಟಿಗೆ. ಇನ್ನು ಇದಕ್ಕೇನೆ 1 ಸ್ಪೂನ್ ಆಗೋಷ್ಟು ಏಲಕ್ಕಿ, ಜೊತೆಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಎಲ್ಲಾನು ಹಾಕೊಂಡಿದೀನಿ. ಇದಕ್ಕೆ ಗೋಡಂಬಿನ ಜಾಸ್ತಿ ಹಾಕೊಳ್ಳಿ, ತಿಂತಾ ಇರ್ಬೇಕಾದ್ರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಗೊಂಡಿದೀನಿ. ನೀವು ಬೇಕು ಅಂದ್ರೆ ಇನ್ನೂ ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೊಬಹುದು. ಈ ಹಲ್ವಾ ಇನ್ನೇನು ರೆಡಿ ಆಗೋದು ಬಂತು. ಮನೆಯಲ್ಲ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಗೊತ್ತಾ. ನಿಜವಾಗ್ಲೂ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ನಾನು ಹೇಗೆ ಹೇಳ್ಕೊಟ್ಟೆ ಪ್ರೊಸೀಜರ್ ಹಾಗೇನೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡ್ ಮಾಡ್ಬಿಟ್ರೆ ನಿಜವಾಗ್ಲೂ ಹಲ್ವಾ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ಯಾವ ಪ್ರೊಸೀಜರ್ ಅಲ್ಲಿ ಮಾಡಿದೆ ಆ ಪ್ರೊಸೀಜರ್ ಅಲ್ಲಿ ನೀವು ಕೂಡ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬಾ ಅದು ಸ್ಮೆಲ್ ಇದೆಯಲ್ಲ, ಆರಾಮ ಬರ್ತಾ ಇದೆಯಲ್ಲ, ನಿಜವಾಗ್ಲೂ ತಿನ್ಬೇಡಬೇಕು ಈಗಲೇ ಅಂತ ಅನಿಸ್ತದೆ. ಅಷ್ಟು ಇಷ್ಟಪಡ್ತೀನಿ ನಾನು ಹಲ್ವಾನ. ಅದರಲ್ಲೂ ಕ್ಯಾರೆಟ್ ಹಲ್ವಾ ಅಂದ್ರೆ ಎಸ್ಪೆಷಲಿ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಮತ್ತೆ ಈ ಹಲ್ವಾ 1 ಬೌಲ್ ಅಷ್ಟು ನಾನು ಕ್ಯಾರೆಟ್ ತುರಿ ತಗೊಂಡಿದ್ವಲ್ಲ, ಮತ್ತೆ ನಿಮ್ಗೆ ಅದೇ ಬೌಲಲ್ಲಿ ನಾನು ತೋರಿಸ್ತೀನಿ ಎಷ್ಟು ಬಂದಿದೆ. ಅದ್ರ ಅರ್ಧದಷ್ಟು ಬಂದಿರುತ್ತೆ. ಕ್ಯಾರೆಟ್ ಸ್ವಲ್ಪ ನೋಡೋದಕ್ಕೆ ಜಾಸ್ತಿ ಅನ್ಸುತ್ತೆ, ಬಟ್ ಅದು ಕುಕ್ ಆದ್ರೆ ಕಡಿಮೆನೆ ಬರೋದು. ನಿಮ್ಗೆ ತೋರಿಸ್ತೀನಿ ನಾನು. ಅದರಲ್ಲೂ ಈ ಸ್ವೀಟ್ ಕ್ಯಾರೆಟ್ ಬಳಸ್ಕೊಂಡು ಮಾಡ್ತೀವಲ್ಲ, ಅದ್ರ ಫ್ಲೇವರೇ ಬೇರೆ ತರ. ನಾರ್ಮಲ್ ಕ್ಯಾರೆಟ್ ಅಲ್ಲಿ ಬಳಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ಕ್ಯಾರೆಟ್ ನ ಬಳಸ್ಕೊಂಡು ಮಾಡೋದ್ರಿಂದ ನಿಜವಾಗ್ಲೂ ಅದೊಂದು ಎಕ್ಸ್ಟ್ರಾ ಟೇಸ್ಟ್ ಅಂತಾನೆ ಹೇಳ್ಬೋದು, ಅಂಡ್ ಎಕ್ಸ್ಟ್ರಾ ಫ್ಲೇವರ್ ಅಂತಾನೆ ಹೇಳ್ಬೋದು. ಇನ್ನ ಈ ಕ್ಯಾರೆಟ್ ಹಲ್ವಾನು ಕೂಡ ರೆಡಿ ಆಗ್ತಾ ಬರ್ತಾ ಇದೆ ನೋಡಿ. ಪ್ಯಾನ್ ಬಿಟ್ಟು ಅದು ಬರ್ಬೇಕು ಸಪ್ರೇಟ್ ಆಗಿ ಹಲ್ವಾ, ಆ ತರ ಬಂದ್ರೆ ಇನ್ನ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಅಂತ ಹೇಳಿ ನಾನು ತೋರಿಸ್ತಿದ್ದೀನಿ ನೋಡಿ ನಿಮ್ಗೆ. ನಾವು ಫುಲ್ಲು 1 ಪ್ಯಾನ್ ಫುಲ್ಲು ತಗೊಂಡಿದ್ವಿ, ಈಗ ಅದು ಅರ್ಧದಷ್ಟು ಕಡಿಮೆ ಆಗಿದೆ. ಈಗ ನಾನು ಮಾಮೂಲಿಯಾಗಿ ಕ್ಯಾರೆಟ್ ಹಲ್ವಾ ರೆಡಿ ಆದ್ಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನೀವು ಖಂಡಿತ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹಾಗೇನೆ ನಾನು ನನ್ನ ಮಕ್ಳಿಗೆಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನೋಡ್ಬೇಕು ಅವ್ರ ರಿಯಾಕ್ಷನ್ ಹೇಗಿರುತ್ತೆ. ಇವಾಗ ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ನಲ್ವಾ, ನಮ್ಮ ಯಜಮಾನ್ರಿಗೆ ಮತ್ತೆ ನಮ್ಮ ಮಕ್ಳಿಗೆಲ್ಲ ಕೊಟ್ಟು ಕೇಳೋಣ ಹೇಗ್ ಬಂದಿದೆ ಅಂತ ಹೇಳ್ತಾರೆ ಅಂತ ನೋಡೋಣ. ಈಗ ತಗೊಂಡ್ ಹೋಗ್ತಾ ಇದೀನಿ. ತಾಳಿ ಅಲ್ವಾ, ಹೆಂಗೈತೆ ನಿಜ ಹೇಳ್ಬೇಕು. ಚೆನ್ನಾಯ್ತಾ ನಿಜ? ಚೆನ್ನಾಯ್ತ ರೀ ನಿಜ? ಸ್ವೀಟ್ ಎಲ್ಲ ಕರೆಕ್ಟ್ ಆಗೈತಾ? ನಿಜ ಹೇಳ್ಬೇಕು, ವಿಡಿಯೋಗೋಸ್ಕರ ಸುಳ್ಳು ಹೇಳ್ಬಾರ್ದು. ನಿಜ ಹೇಳಿ ಚೆನ್ನಾಯ್ತಾ? ತರುಣ ನಿಂಗೆ ಚೆನ್ನಾಯ್ತಾ? ಸೂಪರ್ ಐತೆ. ಇನ್ನ ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನ ಇವಾಗ ಪಲಾವ್ ಹೇಗಾಗಿದೆ ಅಂತ ನೋಡೋಣ. ಒಂದ್ಸಲ ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನಾವು ನೀರ್ನ ಬಳಸೋ ಬದಲು ತೆಂಗಿನ ಹಾಲನ್ನ ಬಳಸ್ಕೊಂಡ್ ಮಾಡಿದ್ರೆ ಒಂದ್ ಎಕ್ಸ್ಟ್ರಾ ಫ್ಲೇವರ್ ಅಂತಾನೆ ಹೇಳ್ಬೋದು. ಹೋಟೆಲ್ ಸ್ಟೈಲ್ ಗಿಂತನೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಅನ್ನನೂ ಕೂಡ ಎಲ್ಲೂ ಮುದ್ದೆ ಮುದ್ದೆ ತರ ಆಗಿಲ್ಲ, ಚೆನ್ನಾಗಿ ಬೆಂದಿದೆ. ಇನ್ ಇವತ್ತಿಂದ ಡಿನ್ನರ್ ರೆಸಿಪಿ ಈಗಿತ್ತು. ಇನ್ನ ಇದ್ರ ಜೊತೆಗೆ ಸ್ವಲ್ಪ ರೈತ ಮತ್ತೆ ಕುಕುಂಬರ್ನು ಕೂಡ ಸರ್ವ್ ಮಾಡ್ಕೊಂಡಿದ್ದೆ, ಜೊತೆಗೆ ಸ್ವೀಟು. ಇನ್ನ ಪ್ಲೇಟು ಕೂಡ ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ಇವತ್ತಿನ ಡಿನ್ನರ್ ಈಗಿತ್ತು. ಇನ್ನ ಇದ್ರ ಜೊತೆಗೆ ನಾನು ವಾಟರ್ ಮೆಲನ್ ಜ್ಯೂಸು ಕೂಡ ಮಾಡ್ಕೊಂಡಿದ್ದೆ. ಅದು ಮೊದ್ಲೇನೆ ನಾನು ಶೇರ್ ಮಾಡಿದ್ದೀನಿ, ಹಾಗಾಗಿ ನಾನೇನು ಶೇರ್ ಮಾಡ್ಕೊಳಕ್ ಹೋಗಿಲ್ಲ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.